ನಮಸ್ತೆ. ಬೆಂಗಳೂರಿನ ಲೊಕೇಶನಲ್ಲಿ ಸೆಮಿಕಾನ್ ಚಿಪ್ ಇವರು ಬಿ.ಟೆಕ್ ಮತ್ತು ಎಮ್.ಟೆಕ್ ಕ್ಯಾಂಡಿಡೇಟ್ಗಳಿಗೆ ಇಂಟರ್ನ್ಶಿಪ್ ಅಪಾರ್ಚುನಿಟಿಗೆ ವಾಕ್ ಇನ್ ಡ್ರೈವ್ನ ಮಾಡ್ತಾ ಇದ್ದಾರೆ. ಈ ಒಂದು ವಾಕ್ ಇನ್ ಡ್ರೈವ್ ನಡೀತಾ ಇರತಕ್ಕಂಥದ್ದು ನಾಳೆ ಅಂದರೆ 27ನೇ ತಾರೀಕು ಜೂನ್ ಅಂದು ನಡೀತಾ ಇರತಕ್ಕಂಥದ್ದು ಸ್ಯಾಟರ್ಡೆ ಈ ಒಂದು ವಾಕ್ ಇನ್ ಡ್ರೈವ್ ಇರತಕ್ಕಂಥದ್ದು. ಬಿ.ಟೆಕ್ ಕ್ಯಾಂಡಿಡೇಟ್ಗಳಿಗೆ ಕೇಳ್ತಾ ಇರತಕ್ಕಂತಹ ರಿಕ್ವೈರ್ಮೆಂಟ್ಸ್ ಬಂದು 2024 ಇಯರ್ ಪಾಸ್ಡ್ ಔಟ್ ಕ್ಯಾಂಡಿಡೇಟ್ ಇರಬೇಕು ಮತ್ತು ಪ್ರೀ ಟ್ರೈನ್ಡ್ ಇನ್ VLSI ಸೆಮಿ ಕಂಡಕ್ಟರ್ ಡೊಮೇನ್ ಅಂತ ಹೇಳಿದ್ದಾರೆ. ಈ ಒಂದು ವಾಕ್ ಇನ್ ಡ್ರೈವಲ್ಲಿ ಈ ಒಂದು ಇಂಟರ್ನ್ಶಿಪ್ ಅಪಾರ್ಚುನಿಟಿಯಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಕೂಡ ಪಾಲ್ಗೊಳ್ಳಬಹುದು ಅಂದಿದ್ದಾರೆ. ಅದೇ ರೀತಿ ಎಮ್.ಟೆಕ್ ಕ್ಯಾಂಡಿಡೇಟ್ಗಳಿಗೆ ಕೇಳ್ತಾ ಇರತಕ್ಕಂಥ ರಿಕ್ವೈರ್ಮೆಂಟ್ ಬಂದು ಎನಿ ಇಯರ್ ಪಾಸ್ಡ್ ಔಟ್ ಕ್ಯಾಂಡಿಡೇಟ್ಗಳಾದರೂ ಓಕೆ ಅಂದಿದ್ದಾರೆ. VLSI ಫಿಸಿಕಲ್ ಡಿಸೈನ್ ಸರ್ಟಿಫಿಕೇಷನ್ ನಿಮ್ಮದು ಕಂಪ್ಲೀಟ್ ಆಗಿರಬೇಕು, ಸರ್ಟಿಫಿಕೇಶನ್ ನಿಮ್ಮ ಹತ್ರ ಇರಬೇಕು ಅಂದಿದ್ದಾರೆ. ಈ ಒಂದು ಬ್ಯಾಕ್ಗ್ರೌಂಡ್ ನಿಮ್ಮದಾಗಿದ್ದು ಅವರ ಒಂದು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಫುಲ್ಫಿಲ್ ಮಾಡುತ್ತೆ ಅನ್ನೋದಾದರೆ ಈ ಒಂದು ಇಂಟರ್ನ್ಶಿಪ್ ವಾಕ್ ಇನ್ ಡ್ರೈವಲ್ಲಿ ನೀವು ಪಾಲ್ಗೊಳ್ಳಬಹುದಾಗಿರುತ್ತೆ. ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ಗಳು ಯಾರೆಲ್ಲ ಇದ್ದಾರೆ ಕಡ್ಡಾಯವಾಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು ಅಂದಿದ್ದಾರೆ. ಏನಪ್ಪ ಅದನ್ನೋದಾದರೆ ಗೌರ್ನಮೆಂಟ್ ID ಪ್ರೂಫ್ ಆಗಿರ್ಬೋದು, ಅಪ್ಡೇಟೆಡ್ ರೆಸ್ಯೂಮ್ ಕಾಪೀಸ್ ಮತ್ತು ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ಸ್, ಅದರೊಟ್ಟಿಗೆ ಸರ್ಟಿಫಿಕೇಷನ್ಸ್ ಬೇರೆ ಏನೆಲ್ಲ ಬರುತ್ತೆ ಅದನ್ನು ಕ್ಯಾರಿ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ವಾಕ್ ಇನ್ ಡ್ರೈವ್ ನಡೀತಾ ಇರತಕ್ಕಂಥ ಸಮಯ ಬಂದು ಬೆಳಗ್ಗೆ 10 ಗಂಟೆಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಶಾರ್ಪ್ 11 ಗಂಟೆಗೆ ಗೇಟ್ಸ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ವಾಕ್ ಇನ್ ಡ್ರೈವಲ್ಲಿ ಪಾಲ್ಗೊಳ್ಳಿ. ಈ ಒಂದು ವಾಕ್ ಇನ್ ಡ್ರೈವ್ ನಡೀತಾ ಇರತಕ್ಕಂಥ ಅಡ್ರೆಸ್ನ ಡೀಟೇಲ್ ಆಗಿ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೇನೆ ಅಂತ ಚೆಕ್ಔಟ್ ಮಾಡಿಕೊಳ್ಳಿ. ಇನ್ನೇಕೆ ತಡ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳು ಯಾರೆಲ್ಲ ಇದ್ದಾರೆ ಬಿ.ಟೆಕ್ ಮತ್ತು ಎಮ್.ಟೆಕ್ ಕ್ಯಾಂಡಿಡೇಟ್ಗಳು ಇಂಟರ್ನ್ಶಿಪ್ ಅಪಾರ್ಚುನಿಟಿ ಹುಡುಕ್ತಾ ಇರೋರು ಆದಷ್ಟು ಬೇಗ ವಾಕ್ ಇನ್ ಡ್ರೈವಲ್ಲಿ ಪಾಲ್ಗೊಂಡು ಅಪಾರ್ಚುನಿಟಿನ ಗ್ರ್ಯಾಬ್ ಮಾಡಿಕೊಳ್ಳಿ. ಮತ್ತೆ ಸಿಗುವ ಮತ್ತೊಂದು ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ನಮಸ್ತೆ.